ಓಂ ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಮೊದಲನೇದಾಗಿ ವಿವಿಡ್ ವಿಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಜುಲೈ ತಿಂಗಳ ರಾಶಿ ಭವಿಷ್ಯ, ಯಾವ್ಯಾವ ರಾಶಿಯವರಿಗೆ ಶುಭ, ಯಾವ್ಯಾವ ರಾಶಿಯವರಿಗೆ ಅಶುಭ, ನಾವೇನು ಎಚ್ಚರಿಕೆಯನ್ನು ಪಾಲನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಾನು ನಿಮ್ಮ ಜ್ಯೋತಿಷ್ಯ ಪಂಡಿತ್ ಪುನೀತ್ ಕುಮಾರ್. ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಸಂಚಾರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಗುರು ಜೂನ್ 2ನೇ ತಾರೀಕಿನಂದು ಕಟಕ ರಾಶಿಯಲ್ಲಿ ಸಂಚಾರ ಆಯಿತು. ಯಥಾಸ್ಥಿತಿ ಜುಲೈ ತಿಂಗಳಲ್ಲಿ ಗುರು ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜ ವೃಷಭ ರಾಶಿಯಲ್ಲಿ ಯಥಾಸ್ಥಿತಿ ತಿಂಗಳ ಪೂರ್ತಿನೂ ಸಂಚಾರ ಇರ್ತದೆ. ಹಾಗೆ ರವಿ ಆದಿಯಲ್ಲಿ ಅಂದರೆ ಮೊದಲ 15 ದಿನ ಮಿಥುನ ರಾಶಿಯಲ್ಲಿ ಸಂಚಾರ, ಹಾಗೆ ಮಧ್ಯಭಾಗದ ನಂತರ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಬುಧ ಗ್ರಹ ಮೊದಲ ಒಂದು ಭಾಗದಲ್ಲಿ ಮಿಥುನ ರಾಶಿ ಸಂಚಾರ ಇದ್ದು ಹಾಗೆ ಅದು ಯಥಾಸ್ಥಿತಿ ಕಾಪಾಡಿಕೊಳ್ತದೆ. ಹಾಗೆ ಶುಕ್ರ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ ಇರ್ತದೆ. ಕೇತು ಮತ್ತೆ ರಾಹು ಯಥಾಸ್ಥಿತಿ ಕುಂಭರಾಶಿಯಲ್ಲಿ ರಾಹು, ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಇರ್ತದೆ. ಯಾವ್ಯಾವ ರಾಶಿಯವರ ಒಂದು ಪ್ರಭಾವ ನವಗ್ರಹಗಳಿಂದ ಆಗತ್ತೆ ಅದನ್ನು ತಿಳ್ಕೊಳ್ಳೋಣ. ಮುಂದೆ ತುಲಾರಾಶಿ. ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ಅನುಕೂಲ ಇರುವಂತಹ ಒಂದು ತಿಂಗಳಿದಾಗಿರ್ತದೆ. ಯಾಕೆ ಅಂತಂದ್ರೆ ನಿಮ್ಮ ರಾಶಿಗೆ ಗುರುವಿನ ಸಂಚಾರ 10ನೇ ಮೇಲೆ ಸಂಚಾರ ಇರ್ತದೆ. ಯಾವುದೇ ಹೊಸ ಕೆಲಸಕ್ಕೆ ನೀವು ಅಪ್ಲೈ ಮಾಡೋದ್ರಿಂದ ಈ ತಿಂಗಳಲ್ಲಿ ನೀವು ಪಡ್ಕೋಬಹುದು. ಪ್ರಮೋಷನ್ ಸಿಗುವಂತ ಸಾಧ್ಯತೆ ಈ ತಿಂಗಳಲ್ಲಿ ಇರ್ತದೆ ನಿಮಗೆ. ಹಾಗೆ ಹೊಸ ಹೊಸ ವ್ಯವಹಾರಗಳನ್ನ ನೀವು ಮಾಡೋದ್ರಿಂದ ನಿಮಗೆ ಆ ವ್ಯವಹಾರ ನಿಮಗೆ ಕೈಗೂಡುವ ಸಾಧ್ಯತೆ ಈ ತಿಂಗಳಲ್ಲಿ ಇರ್ತದೆ. ಹಾಗೆ ಏನೇ ಕೆಲಸ ಮಾಡಿದ್ರು ಕೂಡ ದೇವತಾ ಅನುಗ್ರಹದಿಂದ ನಿಮಗೆ ಕಾರ್ಯಾನುಕೂಲ ಆಗುವಂತ ತಿಂಗಳು ಜುಲೈ ತಿಂಗಳಾಗಿರ್ತದೆ. ಹಾಗೆ ಗೌರ್ಮೆಂಟ್ ಉದ್ಯೋಗಕ್ಕೆ ಅಪೇಕ್ಷೆ ಪಡುವಂತವ್ರಿಗೆ ಹೆಚ್ಚಾಗಿ ಎಫರ್ಟ್ಸ್ ಅನ್ನ ಹಾಕೋದ್ರಿಂದ ಈ ವರ್ಷ ಮತ್ತೆ ಈ ತಿಂಗಳಲ್ಲಿ ಕೂಡ ನಿಮ್ಗೆ ಫಲ ಇರೋದ್ರಿಂದ ನೀವೇನಾದ್ರೂ ಪ್ರಯತ್ನ ಪಡಬಹುದು. ಹಾಗೆ ಎಚ್ಚರದಿಂದ ಈ ಒಂದು ವ್ಯವಹಾರಗಳನ್ನ ಅಂದ್ರೆ ನೀವು ಜಾಬ್ ಅಪ್ಲೈ ಮಾಡೋದಾಗಿರ್ಬೋದು, ಅಪ್ಲಿಕೇಶನ್ ಆಗಿರ್ಬೋದು, ಒಳ್ಳೆ ದಿನಾಂಕದಲ್ಲಿ ನೀವು ಅಪ್ಲಿಕೇಶನ್ ಹಾಕೊಂಡ್ರೆ ನಿಮ್ಗೆ ಅದು ಕಾರ್ಯರೂಪಕ್ಕೆ ಬರ್ತದೆ. ಹಾಗೆ ಮಕ್ಕಳಿಂದ ಸ್ವಲ್ಪ ಚಿಂತೆಯನ್ನ ಕಾಡಿಸೋದ್ರಿಂದ ಯಾವುದೇ ಒಂದು ಮಕ್ಕಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನೆಗೆಟಿವ್ ಅಂದ್ರೆ ದೃಷ್ಟಿ ಆಗುವಂತ ಸಾಧ್ಯತೆ ಇರೋದ್ರಿಂದ ಅದು ಮಹಿಳೆಯರಿಗಾಗಿರ್ಬೋದು ಅಥವಾ ಮನೇಲಿ ಇರುವಂತವ್ರಿಗಾಗಿರ್ಬೋದು ಅಥವಾ ವ್ಯವಹಾರ ಮಾಡೋದ್ರಿಗೆ ದೃಷ್ಟಿ ಬೇಗ ಆಗೋಂತ ಈ ತಿಂಗಳ ಇದಾಗಿರ್ತದೆ. ಹಾಗೆ ಯಾವುದೇ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿರುವಂತ ನೆಗೆಟಿವ್ ವೈಬ್ರೇಷನ್ಸ್ ನ ನೀವು ಆದಷ್ಟು ಅವಾಯ್ಡ್ ಮಾಡ್ಕೋಬೇಕಾಗತ್ತೆ. ವಾಹನ ಚಲಾವಣೆ ಮಾಡುವಂತವ್ರು ಎಚ್ಚರಿಕೆಯಿಂದ ವಾಹನ ಚಲಾವಣೆ ಮಾಡಬೇಕಾಗತ್ತೆ. ಹಾಗೆ ಮಧ್ಯರಾತ್ರಿಯಲ್ಲಿ ಯಾರೇ ಪ್ರಯಾಣ ಮಾಡುವಂಗಿದ್ರು ಕೂಡ ಒಂದು ಸ್ವಲ್ಪ ಸೇಫ್ಟಿ ಮೆಷರ್ಸ್ ನೀವು ತಗೊಂಡು ಹೋಗೋದ್ರಿಂದ ಅನುಕೂಲ ಇರ್ತದೆ. ಹಾಗೆ ಈ ತುಲಾರಾಶಿಯವರಿಗೆ ವಿಶೇಷವಾಗಿ ದೇವತಾನುಗ್ರಹ ಸಿಗುವಂತ ತಿಂಗಳಿಗಾಗಿರೋದ್ರಿಂದ ನಿಮಗೆ ಹೊಸದಾಗಿ ಒಂದು ಒಳ್ಳೆ ಆಲೋಚನೆ ಬರ್ತದೆ. ಅದು ವ್ಯವಹಾರದಲ್ಲಾಗಿರ್ಬೋದು ಅಥವಾ ದೂರ ಪ್ರಯಾಣದಲ್ಲಾಗಿರ್ಬೋದು, ವಿದೇಶ ಪ್ರಯಾಣದ ಯೋಗ ಕೂಡ ನಿಮ್ಗೆ ಸಿಗುವಂತ ಸಾಧ್ಯತೆ ಇರ್ತದೆ. ಸಡನ್ ಆಗಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಲಾಭಾಂಶ ನೋಡುವಂತ ತಿಂಗಳು ಕೂಡ ಇದಾಗಿರ್ತದೆ. ನೀವು ಅಂದ್ಕೊಂಡೇ ಇರಲ್ಲ, ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ದುಡ್ಡು ಸಿಗುವಂತ ತಿಂಗಳಿದಾಗಿರ್ತದೆ. ಹಾಗೆ ರೈತರಿಗೆ ಶುಭ ಸುದ್ದಿಯನ್ನ ಕೇಳುವಂತ ತಿಂಗಳಿದಾಗಿರೋದ್ರಿಂದ ನೀವೇನಾದ್ರೂ ಬೆಳೆ ಬೆಳೆದಿರೋದ್ರಿಂದ ಹೆಚ್ಚಿನ ಲಾಭಾಂಶ ಪಡೆಯುವಂತ ತಿಂಗಳಿದಾಗಿರ್ತದೆ. ಉದರ ಸಂಬಂಧಿತ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟಂತ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಥವಾ ಹೃದಯ ಸಂಬಂಧಿತ ಆರೋಗ್ಯ ಸಮಸ್ಯೆಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆದ್ರೆ ಒತ್ತಡ ಏನೂ ಇಲ್ಲ. ಹಾಗೆ ಊಟದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂತ ತಿಂಗಳು ತುಲಾರಾಶಿಯವರಿಗಾಗಿರ್ತದೆ. ಒಂದ್ ಸ್ವಲ್ಪ ಮಟ್ಟಿಗೆ ರವಿಯ ಸಂಚಾರ ನಿಮ್ಗೆ ಹೆಚ್ಚಿನಾಗಿ ಒಳ್ಳೆ ರೀತಿಯಲ್ಲಿ ಫಲವನ್ನ ಕೊಡ್ತದೆ. ಸರ್ಕಾರಿ ಕೆಲಸಗಳು ಯಾರ್ಯಾರಿಗೆ ಆಗ್ಬೇಕು ಆ ಸರ್ಕಾರಿ ಕೆಲಸಗಳೆಲ್ಲ ಕೂಡ ನಿಮ್ಗೆ ಅನುಕೂಲ ಇರುವಂತ ತಿಂಗಳಿದಾಗಿರ್ತದೆ. ಮಹಿಳೆಯರಿಗೆ ಹೆಚ್ಚಾಗಿ ಮನೆಯಲ್ಲೇ ಒಂದು ಕೆಲಸನ ಮಾಡಿ ದುಡ್ಡು ಸಂಪಾದನೆ ಮಾಡುವಂತವ್ರಿಗೆ ಒಳ್ಳೆಯ ತಿಂಗಳಿದಾಗಿರ್ತದೆ. ವಿದ್ಯಾರ್ಥಿಗಳು ಅಂದ್ರೆ SLC ಮತ್ತೆ PUC ಓದ್ತಿರೋ ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ ಕಾನ್ಸಂಟ್ರೇಷನ್ ಕೂಡ ಅಭಿವೃದ್ಧಿ ಆಗುವಂತ ಸಾಧ್ಯತೆ ಇರ್ತದೆ. ಆದ್ರೆ ಹೆಚ್ಚಾಗಿ ವೃತ್ತ ಅಲದಾಟ ಮಾಡ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ಓಡಾಟದಿಂದ ನಿಮ್ಗೆ ಸಮಸ್ಯೆ ಆಗುತ್ತೆ. ಕಾನ್ಸಂಟ್ರೇಷನ್ ಕೊಡೋದ್ರಿಂದ ಈ ತಿಂಗಳಲ್ಲಿ ಶುಭ ಫಲವನ್ನ ನೀವು ನೋಡಬಹುದು. ತುಲಾರಾಶಿಯಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳಿದ್ರೋ ಆ ವಿದ್ಯಾರ್ಥಿಗಳು ವಿಶೇಷವಾಗಿ ಈ ತಿಂಗಳಲ್ಲಿ ನೀವು ಅನ್ಕೊಂಡಿದ್ದನ್ನ ಸ್ಕೋರ್ ನೀವು ತೆಗೆಯೋದಕ್ಕೆ ಅನುಕೂಲ ಇರ್ತದೆ. ಒಂದ್ ಸ್ವಲ್ಪ ಮಟ್ಟಿಗೆ ಬೆಳಗ್ಗೆ ಬೇಗ ಇಡಿ ಮತ್ತೆ ದೇವತಾನುಗ್ರಹ ಪಡೀರಿ, ನಿಮ್ಗೆ ಅನುಕೂಲ ಇರ್ತದೆ. ಹಾಗೆ ತುಲಾರಾಶಿಯವರು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ನೀವು ಪಾರಾಯಣ ಮಾಡೋದ್ರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ನಿಮ್ಗೆ ಅನುಕೂಲ ಇರ್ತದೆ. ಹಾಗೆ ದೇವಿಯ ದರ್ಶನ ಮಾಡೋದ್ರಿಂದ ಅಥವಾ ಸುಮಂಗಲಿಯರಿಗೆ ಅರ್ಶನ ಕುಂಕುಮನ್ನು ಕೊಡೋದ್ರಿಂದ ವಿಶೇಷವಾದಂತ ಫಲವನ್ನ ತುಲಾರಾಶಿಯವರು ನೋಡ್ಬೋದಾಗಿರ್ತದೆ. ಹಾಗೆ ಯಾರ್ಯಾರು ವ್ಯವಸಾಯ ಮಾಡುವಂತ ವ್ಯಕ್ತಿಗಳಿದ್ರು ಅವ್ರು ಎಲ್ಲರಿಗೂ ಈ ತಿಂಗಳಲ್ಲಿ ಸ್ವಲ್ಪ ಅನುಕೂಲವಾದಂತ ವಾತಾವರಣ ಇರ್ತದೆ. ಆದ್ರೆ ಒಂದ್ ಸ್ವಲ್ಪ ಎಚ್ಚರಿಕೆನ ವಹಿಸಬೇಕು. ಯಾವುದೇ ವ್ಯವಹಾರಗಳನ್ನು ಮಾಡುವಾಗ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಅಷ್ಟೊಂದು ಲಾಭಾಂಶ ನೋಡಕ್ಕಾಗಲ್ಲ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ.